పిన్ని రాజా ట్రీట్మెంట్ ఇక్కడ. బయటోడ్లా బిహేవ్ చేయి. ఈ ఊరు మొత్తానికి బాస్. మనకొక ఫారెన్ డీల్ ఓకే అయింది. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಸಿನಿಮಾ ರಿವ್ಯೂಗೆ ಸ್ವಾಗತ. ಇವತ್ತು ನಾನು ರಿವ್ಯೂ ಮಾಡುತ್ತಿರುವ ಮತ್ತೊಂದು ತೆಲುಗು ಇಂಡಸ್ಟ್ರಿಯಿಂದ ಒಂದು ರೊಮ್ಯಾಂಟಿಕ್ ಲವ್ ಸ್ಟೋರಿ ಸಿನಿಮಾವಾಗಿರುವ ಸಿಂಗ್ ಗೀತಂ 2026ನಲ್ಲಿ ರಿಲೀಸ್ ಆಗಿರುವ ಈ ಒಂದು ಸಿನಿಮಾದ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಈ ಒಂದು ಸಿನಿಮಾ ಸ್ಟೋರಿ ನಡೆಯುವಾಗ ಅಂದರೆ ಕತೆ ಸ್ಟಾರ್ಟ್ ಆದಾಗ ಸಿನಿಮಾ ಒಂದು ತುಂಬಾ ಸಿಂಪಲ್ ಕತೆ ಅಂತ ಅನಿಸುತ್ತದೆ. ಆದರೆ ಸಿನಿಮಾದಲ್ಲಿ ನೀವು ಹೋಗ್ತಾ ಹೋಗ್ತಾ ಅಲ್ಲಿ ಬರ್ತಾ ಇರುವಂತ ಟ್ವಿಸ್ಟ್ಗಳು ನೋಡಿದ್ರೆ ಇದೊಂದು ಸಾಧಾರಣ ಸಿನಿಮಾವಲ್ಲ ಅಂತ ನಿಮಗೆ ಅಲ್ಲೇನೆ ಅರ್ಥ ಆಗಿ ಬಿಡುತ್ತದೆ. ಅಷ್ಟು ಚೆನ್ನಾಗಿರುವ ಈ ಒಂದು ಸಿನಿಮಾ ಸಿಂಗ್ ಗೀತಂ ಸಿನಿಮಾ. ನಾನು ಇನ್ನೂ ಈ ಸಿನಿಮಾದ ಕತೆ ಒಳಗಡೆ ಏನಿದೆ, ಹೇಗಿದೆ, ಕತೆ ಯಾವ ರೀತಿ ಇದೆ, ವರ್ಕ್ ಆಗಿದೆಯಾ ಅಥವಾ ಇಲ್ಲ, ಈ ಸಿನಿಮಾ ಯಾರಿಗೆಲ್ಲ ಇಷ್ಟ ಆಗುತ್ತೆ ಮತ್ತು ಯಾರಿಗೆಲ್ಲ ನೋಡಕ್ಕೆ ಕಷ್ಟ ಆಗುತ್ತೆ ಅಂತ ಇವತ್ತಿನ ಒಂದು ಮೂವಿ ರಿವ್ಯೂ ಚಾನಲ್ನಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ರಿವ್ಯೂ ಮಾಡ್ತಾ ಇದ್ದೀನಿ. ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಹಾಗೆ ಈ ಒಂದು ಸಿನಿಮಾದ ಕತೆ ಕಡೆ ಗಮನ ಹರಿಸೋಣ ಬನ್ನಿ. ಸಿನಿಮಾ ಕತೆ ಸ್ಟಾರ್ಟ್ ಆದಾಗ ಇದರಲ್ಲಿ ನಮ್ಮ ಹೀರೋ ಪಾತ್ರನೇ ಪರಿಚಯ ಮಾಡ್ತಾರೆ. ಇದರಲ್ಲಿ ನಮ್ಮ ಹೀರೋ ಪಾತ್ರ ಏನಂದ್ರೆ ತುಂಬಾ ಒಬ್ಬ ಇನ್ನೋಸೆಂಟ್ ಪರ್ಸನಲ್, ಅಂದ್ರೆ ಒಬ್ಬ ಸಾಧಾರಣ ಮನುಷ್ಯ ಮತ್ತು ಒಬ್ಬ ಡೀಸೆಂಟ್ ವ್ಯಕ್ತಿ ಆಗಿರ್ತಾರೆ ನಮ್ಮ ಹೀರೋ ಅವರು. ಅವನ ಲೈಫಲ್ಲಿ ತಾನು ಹೇಗೋ ಒಂದು ಸಿಂಪಲ್ ಆಗಿ ಸ್ಮಾರ್ಟ್ ಆಗಿ ತನ್ನ ಲೈಫ್ ಅನ್ನು ತಾನು ಲೀಡ್ ಮಾಡ್ತಿರ್ತಾನೆ. ಅಂತ ಒಂದು ಟೈಮಿನಲ್ಲಿ ಒಂದು ಸಡನ್ ಆಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಘಟನೆ ನಡೆಯುತ್ತದೆ. ಅದರಿಂದ ಅವನ ಲೈಫ್ ಕಂಪ್ಲೀಟ್ ಆಗಿನೇ ಚೇಂಜ್ ಆಗಿ ಹೋಗ್ತದೆ. ಅಂತ ಒಂದು ಸಂದರ್ಭದಲ್ಲಿ ಹೀರೋಯಿನ್ ಎಂಟ್ರಿ ಕೂಡ ಆಗ್ತದೆ. ಅವಳ ಎಂಟ್ರಿ ಆದ್ಮೇಲೆ ಕತೆ ಆಗ್ಬೋದು ಅವರ ಮಧ್ಯ ತುಂಬಾ ಒಂದು ಎಮೋಷನಲ್ ಬಾಂಡಿಂಗ್ ಬಿಲ್ಡ್ ಆಗುತ್ತದೆ. ಹೌದು, ಅವರಿಬ್ಬರು ಹೆಂಗೋ ಒಂದು ಲವ್ ಸ್ಟೋರಿ ಸ್ಟಾರ್ಟ್ ಆಗುವಂತ ಸಮಯದಲ್ಲಿ ಮತ್ತೊಂದು ಟ್ವಿಸ್ಟ್ ಎದುರಾಗುತ್ತದೆ. ಈ ಟ್ವಿಸ್ಟ್ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಕಿಲ್ಲ. ಅಂತ ಒಂದು ಟ್ವಿಸ್ಟ್ ಅವರಿಬ್ಬರ ಮಧ್ಯ ಬರುತ್ತದೆ. ಅದೇ ಸಿನಿಮಾದ ಬಿಗ್ಗೆಸ್ಟ್ ಒಂದು ಹೈಲೈಟ್ ಟ್ವಿಸ್ಟ್ ಆಗಿ ಬಿಡುತ್ತದೆ. ಈ ಟ್ವಿಸ್ಟ್ ಏನು, ಹೇಗೆ ಬರ್ತದೆ, ಯಾವ ಒಂದು ರೀಸನ್ಗಾಗಿ ಇವರ ಮಧ್ಯ ಟ್ವಿಸ್ಟ್ ಆಗ್ಬೋದು, ಆ ಒಂದು ಚಾಲೆಂಜ್ ಅಲ್ಲಿ ಎದುರಿಸ್ತಾರೆ ಅನ್ನೋದು ನೀವು ಸಿನಿಮಾ ನೋಡಿ ತಿಳಿದುಕೊಳ್ಳಬೇಕು. ಏಕೆಂದ್ರೆ ಈ ಸಿನಿಮಾ ಒಂದು ಕತೆ ಆಗ್ಬೋದು, ಕತೆ ಇರುವಂತ ಪಾತ್ರಗಳ ಪರಿಚಯ ಆಗ್ಬೋದು, ಇಂಟ್ರೊಡಕ್ಷನ್ ಆಗ್ಬೋದು, ಕೊಟ್ಟಂತ ಎಂಟ್ರಿ ಆಗ್ಬೋದು, ಪ್ರತಿ ಒಂದೊಂದು ಅಲ್ಲಿ ಇರುವಂತ ಕತೆ ಚೆನ್ನಾಗಿನೇ ವರ್ಕ್ ಆಗಿದೆ. ಓವರ್ ಆಲ್ ಈ ಸಿನಿಮಾದ ಬಗ್ಗೆ ಬಂದ್ರೆ, ಈ ಸಿನಿಮಾದ ಮತ್ತೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ಈ ಒಂದು ಸಿನಿಮಾದ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್. ಹೌದು, ಅದು ಕೂಡ ಸೂಪರ್ ಆಗಿ ನ್ಯಾಚುರಲ್ ಆಗಿನೇ ವರ್ಕ್ ಆಗಿದೆ. ವಿಜುವಲ್ಸ್ ಕೂಡ ಬೇರೆ ಲೆವೆಲ್ ಅಲ್ಲಿ ನಿಮಗೆ ಇಷ್ಟ ಆಗುತ್ತದೆ. ಹೌದು, ಆದ್ರೆ ಒಂದಿಷ್ಟು ಸ್ಲೋ ಮೂಮೆಂಟ್ಸ್ಗಳು ಇವೆ. ಬಟ್ ಆದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಬಂದಾಗ, ಆ ಒಂದು ಟ್ವಿಸ್ಟ್ ಬಂದಾಗ, ಆ ಹೀರೋಯಿನ್ ಹೇಗೆ ಅದನ್ನು ಎದುರಿಸಿ ಅದನ್ನು ದಾಟಿ ಬರ್ತಾರೆ ಅಂತ ನಿಮಗೆ ಗೊತ್ತಾದ್ರೆ ನೀವು ಕೂಡ ಒಂದು ಕ್ಷಣ ಶಾಕ್ ಆಗ್ತಾರ. ಒಂದು ಮೈಂಡ್ ಗೇಮಿಂಗ್ ಅಂತ ಹೇಳ್ಬೋದು ಈ ಒಂದು ಸಿನಿಮಾ. ಓವರ್ ಆಲ್ ಈ ಸಿನಿಮಾ ಒಂದು ಲವ್, ಎಮೋಷನಲ್, ಟ್ವಿಸ್ಟ್ ಮಿಕ್ಸ್ ಆಗಿರುವಂತ ಒಂದು ಕಥೆಯಾಗಿದೆ. ಈ ಒಂದು ಸಿನಿಮಾ ಸದ್ಯಕ್ಕೆ ಒಳ್ಳೆ ಒಂದು ರೆಸ್ಪಾನ್ಸ್ ಪಡಿತಾ ಇದೆ. ಸೊ ನಿಮಗೆ ಈ ಒಂದು ನಾನು ಮಾಡಿದಂಥ ಮೂವಿ ರಿವ್ಯೂ ನಿಮಗೆ ಚೂರಾದರೂ ಇಷ್ಟವಾಗಿದ್ರೆ, ಹಾಗೆ ನಾನು ಮಾಡುವಂಥ ಈ ಎಲ್ಲ ಕೆಲಸ ನಿಮಗೇನಾದರೂ ಇಷ್ಟ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನೀವು ನನಗೆ ಪ್ರೋತ್ಸಾಹ ನೀಡಬಹುದು. ಪ್ರೋತ್ಸಾಹ ಮಾಡಬೇಕಿರೋದು ಇಷ್ಟೇ, ಜಸ್ಟ್ ಪ್ರತಿ ವಿಡಿಯೋ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಷ್ಟೇ ಸಾಕು, ನೀವು ಮಾಡೋದು ನನಗೆ ಒಂದು ಪ್ರೋತ್ಸಾಹ. ಸೊ ಮತ್ತೆ ಸಿಗೋಣ ಬೇರೆ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಕಾಯ್ತಾರೆ, ಹಳೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ ನನ್ನೆಲ್ಲ ಸ್ನೇಹಿತರಿಗೆ.